ಹಲೋ ನಮಸ್ತೆ, ದಿಸ್ ಇಸ್ ಮೈ ಫಸ್ಟ್ ನ್ಯೂ ವ್ಲಾಗ್. ಸೊ ಬೆಳಗ್ಗೆ ಜಲ್ದಿ ಎದ್ದು ಫ್ರೆಶ್ ಅಪ್ ಆಗಿ ಗ್ರೌಂಡಿಗೆ ಬಂದು ಅಲ್ಲಿ ಮಾಡ್ತಿರೋ ಜನದ ಆ್ಯಕ್ಟಿವಿಟೀಸ್ ನೋಡಿ ಇಲ್ಲಿ ಡಾಗೇಶ್ ಬೈ ನಿಂತಿದ್ದೆ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ? ನಾನು ನನ್ನ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಮಾಡಿದೆ. ಸ್ಟ್ರೆಚಿಂಗ್ ಎಕ್ಸಸೈಸ್ ಎಲ್ಲ ಮಾಡಿ ಒಂದು 10 ಪುಷಪ್ಸ್ ಮಾಡಿದೆ. 10 ಪುಷಪ್ಸ್ ಮಾಡಿ 5 ಮಿನಿಟ್ಸ್ ಮೆಡಿಟೇಷನ್ ಮಾಡಿ ಅಲ್ಲಿ ಫುಟ್ಬಾಲ್ ಆಡತ್ತಿದ್ರು, ಅವ್ರ ಜೊತೆ ನಾನು ಜಾಯ್ನ್ ಆದೆ. ಒಂದು 10 ಅಟೆಂಪ್ಟ್ಸ್ ಆದ್ಮೇಲೆ ಫೈನಲಿ ಒಂದು ಗೋಲ್ ಮಾಡಿದೆ. ಭಾಳ ಖುಷಿ ಆಯ್ತು. ಖುಷಿಯಿಂದ ಮನೆಗೆ ಹೊಂಟಿದ್ದೆ. ಮನೆಗೆ ಹೋಗಬೇಕಾದ್ರೆ ವೀರಭದ್ರೇಶ್ವರ ಟೆಂಪಲ್ ಐತಿ. ವೀರಭದ್ರೇಶ್ವರ ಟೆಂಪಲಿಂದ ಮನೆಗೆ ಹೊಂಟಿದ್ದೆ. ಇಲ್ಲಿ ಈ ಗುಡಿ ವಿಶಿಷ್ಟ ಏನಂತಂದ್ರೆ, ಗುಡಿ ಬಾಜುನ ಮಸೂದಿ ಐತಿ. ಇದು ಅಲ್ಲಿಂದ ಕಾಣೋ ವ್ಯೂ. ಹಂಗೆ ದೇವ್ರ ದರ್ಶನ ಮುಗಿಸ್ಕೊಂಡು ಮನೆಗೆ ಬರೋ ಮಟ್ಟ ಟೈಮ್ ಆಯ್ತು. ಫ್ರೆಶ್ ಅಪ್ ಆಗಿ ಗಾಡಿ ಸರ್ವಿಸ್ ಕೊಡೋಕ್ಕಂತ ಹೋದೆ. ಗಾಡಿ ಸರ್ವಿಸ್ ಕೊಟ್ಟು ಅಲ್ಲೇ ಒಂದು ಕಬ್ಬಿನ ಹಾಲು ಕುಡ್ದು ಮನೆಗೆ ಬಂದು ಅಜ್ಜಿನ ಕರ್ಕೊಂಡು ಮಾರ್ಕೆಟಿಗೆ ಹೋಗಿ ಅಲ್ಲಿದೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬರೋ ಮಟ್ಟ ಮತ್ತು ನನ್ನ ಆ್ಯಕ್ಟಿವಿಟೀಸ್ ಮಾಡೋ ಮಟ್ಟ ಟೈಮ್ ಆಯ್ತು. ಹಂಗೆ ನಾನು ಬಸ್ ಹತ್ತಿ ಸರ್ವಿಸ್ ಕಡೆ ಹೋದೆ. ಎಲ್ಲ ರೆಡಿ ಆಗಿತ್ತು. ಟೆಸ್ಟಿಂಗಿಗೆ ಹೋಗಿದ್ದೆ. ಟೆಸ್ಟಿಂಗ್ ಮುಗಿಸ್ಕೊಂಡು ನಾನು ಮನೆಗೆ ತೊಗೊಂಬಂದ್ಬಿಟ್ಲೆ. ದಿಸ್ ಇಸ್ ಹೌ ಮೈ ಡೇ ವಾಸ್ ಸ್ಪೆಂಟ್. ಐ ಹೋಪ್ ಯು ಎಂಜಾಯ್. ಸೊ ಸಿಗೋಣ ಮುಂದಿನ ತಪ್ಪಕ್ಕಿಲ್ಲ. ಬಾಯ್, ಲವ್ ಯು. ಆದ್ರೆ ನೀನ್ ಮಾಡ್ತಾ ಇರೋದು ಸರಿ ಅನ್ಸದಿಲ್ವೋ? ನಾನು ಮಾಡ್ತಿರೋದು ನನಗ್ ಸರಿ ಇಲ್ಲ ಅನ್ಸ್ಬೇಕು, ನಿನಗಲ್ಲ. ನನಗ್ ಸರಿ ಇಲ್ಲ ಅಂತ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಇದೇ ಜಾಗದಲ್ಲಿ ಮಾತಾಡೋಣ. ಓಕೆ, ಬಾಯ್.